ಕನ್ನಡ ಚಿತ್ರರಂಗದ ಹೆಸರಾಂತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ರಕ್ಷಿತ್ ಶೆಟ್ಟಿಗೆ ಹೊಸ ಸಂಕಷ್ಟ ಎದುರಾಗಿದೆ. ದೆಹಲಿ ಹೈಕೋರ್ಟ್ ಪರಮಾ ಸ್ಟುಡಿಯೋಸ್ಗೆ ಭಾರಿ ಮೊತ್ತದ ದಂಡ ವಿಧಿಸಿದೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಅನುಮತಿ ಪಡೆಯದೆ 2 ಹಾಡುಗಳನ್ನು ಬಳಕೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 25 ಲಕ್ಷ ರೂಪಾಯಿಗಳ ದಂಡವನ್ನು ದೆಹಲಿ ಹೈಕೋರ್ಟ್ ವಿಧಿಸಿದೆ. ಪರಮಾ ಸ್ಟುಡಿಯೋಸ್ನಿಂದ ನಿರ್ಮಾಣಗೊಂಡ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ನಮ್ಮ ಮಾಲೀಕತ್ವದ 2 ಹಾಡುಗಳನ್ನು ಬಳಸಲಾಗಿದೆ ಎಂದು ಖ್ಯಾತ ಮ್ಯೂಸಿಕ್ ಕಂಪನಿ MRT ಮ್ಯೂಸಿಕ್ ದೂರು ದಾಖಲಿಸಿತು. ಈ ಸಿನಿಮಾಗಳಲ್ಲಿ ಅನುಮತಿ ಪಡೆಯದೆ ನಮ್ಮ ಮಾಲೀಕತ್ವದ ನ್ಯಾಯ ಎಲ್ಲಿದೆ ಹಾಗೂ ಒಮ್ಮೆ ನಿನ್ನನ್ನು ಎಂಬ 2 ಹಾಡುಗಳನ್ನು ಬಳಕೆ ಮಾಡಲಾಗಿದೆ ಎಂದು MRT ಸಂಸ್ಥೆ ವಾದಿಸಿತು. ಆದರೆ ಈ 2 ಹಾಡುಗಳನ್ನು ಅತ್ಯಂತ ಕಡಿಮೆ ಅವಧಿಗೆ ಬಳಕೆ ಮಾಡಿದ್ದೇವೆ ಎಂಬುದು ರಕ್ಷಿತ್ ಶೆಟ್ಟಿ ತಂಡದ ವಾದವಾಗಿತ್ತು. ನ್ಯಾಯ ಎಲ್ಲಿದೆ ಹಾಡನ್ನ 7 ಸೆಕೆಂಡುಗಳ ಕಾಲ ಹಾಗೂ ಒಮ್ಮೆ ನಿನ್ನನ್ನು ಹಾಡನ್ನ ಕೇವಲ 31 ಸೆಕೆಂಡುಗಳ ಕಾಲ ಬಳಕೆ ಮಾಡಿದ್ದಾಗಿ ಸಮರ್ಥನೆ ನೀಡಿತು. ಆದರೆ ರಕ್ಷಿತ್ ಶೆಟ್ಟಿ ತಂಡದ ಈ ವಾದವನ್ನ ದೆಹಲಿ ಹೈಕೋರ್ಟ್ ತಳ್ಳಿಹಾಕಿದೆ. ಹಾಡುಗಳ ಬಳಕೆಯು ಉದ್ದೇಶಪೂರ್ವಕವಾಗಿಯೇ ಆಗಿದೆ. ಸಿನಿಮಾದ ನಾಯಕ ಸಂಕಷ್ಟದಲ್ಲಿರುವಾಗ ನ್ಯಾಯ ಎಲ್ಲಿದೆ ಎಂಬ ಹಾಡನ್ನ ಬಳಕೆ ಮಾಡಲಾಗಿದ್ದು, ಇದು ಸಂಪೂರ್ಣ ವಾಣಿಜ್ಯ ಉದ್ದೇಶಕ್ಕೆಂದೇ ಬಳಕೆ ಮಾಡಿರುವ ಹಾಡಾಗಿದೆ. ಹೀಗಾಗಿ ಇದು ಹಕ್ಕುಸ್ವಾಮ್ಯ ಪ್ರಕರಣವೇ ಆಗಿದೆ ಎಂದು ಕೋರ್ಟ್ ಆದೇಶ ನೀಡಿದೆ. ಆದರೆ ಜೈಲು ಶಿಕ್ಷೆಯಿಂದ ರಕ್ಷಿತ್ ಶೆಟ್ಟಿಗೆ ದೆಹಲಿ ಹೈಕೋರ್ಟ್ ವಿನಾಯಿತಿ ನೀಡಿದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಈಗಾಗಲೇ ಠೇವಣಿ ಇಟ್ಟಿರುವ 20 ಲಕ್ಷ ರೂಪಾಯಿಗಳನ್ನು MRT ಮ್ಯೂಸಿಕ್ಗೆ ನೀಡುವಂತೆ ಸೂಚನೆ ನೀಡಲಾಗಿದೆ. ಆದರೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿರುವ ಆರೋಪದ ಅಡಿಯಲ್ಲಿ ಹೆಚ್ಚುವರಿ 5 ಲಕ್ಷ ರೂಪಾಯಿಗಳ ದಂಡ ವಿಧಿಸಲಾಗಿದ್ದು, ಒಟ್ಟು 25 ಲಕ್ಷ ರೂಪಾಯಿಗಳನ್ನು ರಕ್ಷಿತ್ ಶೆಟ್ಟಿ ಒಡೆತನದ ಪರಮಾ ಸ್ಟುಡಿಯೋಸ್ ಪಾವತಿಸಬೇಕಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.